ವೆಲ್ಕಮ್ ಟು KS ಕರಿಯರ್ ಅಕಾಡೆಮಿ. ಎಲ್ಲರಿಗೂ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಬಾರಿ ನೀವು ಮೊದಲ ಬಾರಿಗೆ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ನೇಮಕಾತಿಗಳು ಹಾಗೂ ನೀವು ಅಧ್ಯಯನ ಮಾಡುತ್ತಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಯನ್ನು ಈ ಚಾನಲ್ನಲ್ಲಿ ನೀಡಲಾಗುತ್ತದೆ. ರೈಲ್ವೆಯಲ್ಲಿ ಡಿ ಗ್ರೂಪ್ ಹುದ್ದೆಗಳ ನೇಮಕಾತಿಗೆ ಒಂದು ಬೃಹತ್ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಈ ನೇಮಕಾತಿಯಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 32,438. ಒಟ್ಟು ಹುದ್ದೆಗಳ ಸಂಖ್ಯೆ 32,438. ಈ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಒಂದು ಸುವರ್ಣ ಅವಕಾಶವಿದೆ. ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಹಾಗೂ ಪಠ್ಯಕ್ರಮ, ದೈಹಿಕ ಸಂಯುಕ್ತ ಪರೀಕ್ಷೆ, ಅರ್ಜಿ ಶುಲ್ಕ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗುತ್ತದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯ ತನಕ ನೋಡಿ. ಶೈಕ್ಷಣಿಕ ಅರ್ಹತೆ 10ನೇ ತರಗತಿ ತೇರ್ಗಡೆ ಹೊಂದಿರುವವರು ಅಥವಾ ITI ಪಾಸ್ ಆದವರು ಅಥವಾ NCVT ಯಿಂದ ನ್ಯಾಷನಲ್ ಅಪ್ರೆಂಟಿಸ್ ತರಬೇತಿ ಪಡೆದಿರುವ 18 ರಿಂದ 36 ವಯೋಮಾನದ ಒಳಗಿರುವ ಪುರುಷರು ಹಾಗೂ ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸಬಹುದು. ಮೀಸಲು ವರ್ಗಗಳಿಗೆ ವಯೋಮಾನದ ಸಡಿಲಿಕೆ ಇರುತ್ತದೆ. ಇನ್ನು ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡೋಣ. ಪಠ್ಯಕ್ರಮವು ಸಾಮಾನ್ಯವಾಗಿ 4 ವಿಷಯಗಳನ್ನು ಒಳಗೊಂಡಿರುತ್ತದೆ. ಮೊದಲನೇದಾಗಿ ಸಾಮಾನ್ಯ ವಿಜ್ಞಾನ, ಗಣಿತ, ಸಾಮಾನ್ಯ ಬುದ್ಧಿಮತ್ತೆ, ಸಾಮಾನ್ಯ ಜ್ಞಾನ. ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ 25 ಅಂಕಗಳು, ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ 25 ಅಂಕಗಳು, ಸಾಮಾನ್ಯ ಬುದ್ಧಿಮತ್ತೆ ವಿಷಯಕ್ಕೆ ಸಂಬಂಧಿಸಿದಂತೆ 25 ಅಂಕಗಳು, ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 25 ಅಂಕಗಳು. ಒಟ್ಟು ಅಂಕಗಳು 100 ಅಂಕಗಳು ಇರುತ್ತವೆ. ಈ ಪರೀಕ್ಷಾ ಅವಧಿ 90 ನಿಮಿಷವಾಗಿರುತ್ತದೆ. ಈ ಒಟ್ಟು 100 ಅಂಕಗಳ ಪರೀಕ್ಷೆಗೆ 90 ನಿಮಿಷ ಪರೀಕ್ಷಾ ಅವಧಿಯಾಗಿರುತ್ತದೆ. ಇನ್ನು ಪ್ರತಿ 3 ತಪ್ಪು ಉತ್ತರಗಳಿಗೆ ಒಂದು ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ. 3 ತಪ್ಪು ಉತ್ತರಗಳನ್ನು ನಾವು ಮಾರ್ಕ್ ಮಾಡಿದಾಗ ಅದಕ್ಕೆ ಒಂದು ಮಾರ್ಕಿಂಗ್ ನೆಗೆಟಿವ್ ಇರುತ್ತದೆ. ಇನ್ನು ದೈಹಿಕ ಸಂಯುಕ್ತ ಪರೀಕ್ಷೆ CBT ಪರೀಕ್ಷೆಯಲ್ಲಿ ಮೆರಿಟ್ ಗಳಿಸಿದವರಿಗೆ 1:3ರಂತೆ ದೈಹಿಕ ಸಂಯುಕ್ತ ಪರೀಕ್ಷೆ ನಡೆಯಲಿದೆ. ದೈಹಿಕ ಅರ್ಹತೆ ಪರೀಕ್ಷೆ ಪೂರ್ಣಗೊಳಿಸಿದವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಕೊನೆಯದಾಗಿ ದಾಖಲಾತಿಗಳ ತಪಾಸಣೆ. ಈ CBT ಪರೀಕ್ಷೆಯಲ್ಲಿ ಮೆರಿಟ್ ಗಳಿಸಿದವರಿಗೆ 1:3ರಂತೆ ದೈಹಿಕ ಪರೀಕ್ಷೆ ಅಥವಾ ದೈಹಿಕ ಸಂಯುಕ್ತ ಪರೀಕ್ಷೆಗೆ ನಡೆಯುತ್ತದೆ. ದೈಹಿಕ ಪರೀಕ್ಷೆ ಆದ ನಂತರ ದೈಹಿಕ ಪರೀಕ್ಷೆಯಲ್ಲಿ ಪೂರ್ಣಗೊಳಿಸಿದವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಈ ವೈದ್ಯಕೀಯ ಪರೀಕ್ಷೆ ಆದ ನಂತರ ಕೊನೆಯದಾಗಿ ದಾಖಲಾತಿಗಳ ತಪಾಸಣೆ ಮಾಡುತ್ತಾರೆ, ದಾಖಲಾತಿಗಳ ಪರಿಶೀಲನೆ ಮಾಡುತ್ತಾರೆ. ಇದು ಒಂದು ನೇಮಕಾತಿಯ ಭಾಗವಾಗಿರುತ್ತದೆ. ಅರ್ಜಿ ಶುಲ್ಕ ನೋಡುವುದಾದ್ರೆ ಸಾಮಾನ್ಯ OBC ವರ್ಗದವರಿಗೆ 500 ರೂಪಾಯಿ, SC ST ಇತರೆ EWS ಮಾಜಿ ಸೈನಿಕರಿಗೆ 250 ರೂಪಾಯಿಗಳು ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿರುತ್ತದೆ. ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಫೆಬ್ರವರಿ 22 ಆಗಿರುತ್ತದೆ. ಫೆಬ್ರವರಿ 22ರ ಒಳಗಾಗಿಯೇ ಅರ್ಜಿ ಸಲ್ಲಿಸಬೇಕು. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿದರೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಪರೀಕ್ಷಾ ಕೇಂದ್ರಕ್ಕೆ ನಿಮ್ಮ ಪರೀಕ್ಷೆಗಳು ಬರುವಂತಹದ್ದು ತುಂಬಾ ಸಾಧ್ಯತೆ ಇರುತ್ತದೆ. ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅಧ್ಯಯನವನ್ನು ಪ್ರಾರಂಭಿಸಿ. KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ಎಲ್ಲ ನೇಮಕಾತಿಗಳು ಹಾಗೂ ಈ ರೈಲ್ವೆ ನೇಮಕಾತಿಯ ಡಿ ಗ್ರೂಪ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನು ಚರ್ಚಿಸಲಾಗುತ್ತದೆ ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುವುದು. ತಪ್ಪದೆ SK ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು.